ಉಡುಪಿ ಕೆಫೆಯಲ್ಲಿ ಇವರು ಯಾವ ರೀತಿ ಉದ್ದಿನ ವಡೆಗಳನ್ನು ಸಿದ್ಧಪಡಿಸ್ತಾರೆ ಎನ್ನುವಂತಹ ಸಂಪೂರ್ಣ ಪ್ರಕ್ರಿಯೆಯನ್ನು ನೋಡೋಣ. 2 ಸೇರು ವಡೆ ಹಿಟ್ಟು ಇವಾಗ ರೆಡಿಯಾಗಿದೆ. ಈ ಥರ ಇದ್ದರೆ ವಡೆ ಚೆನ್ನಾಗಿ ಬರುತ್ತೆ. ವಡೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಳುಮೆಣಸು ಈ ಥರ ಪೇಸ್ಟ್ ಮಾಡಿ ಹಾಕ್ಬೋದು. ಓಕೆ. ಹೆಚ್ಚಿರೋ ಕಾಯಿ ಎಲ್ಲ ಒಂದೇ ಪ್ರಮಾಣದಲ್ಲಿರಬೇಕು. ಸರಿಯಾದ ಹದ ಸಿಗೋವರೆಗೂ ನೀವು ಸ್ವಲ್ಪ ಹಾಕ್ಕೊಳ್ಳೇಬೇಕು. ಅಂದರೆ ಕೈ ಅಂಟ್ಕೊಂಡ್ಬಿಡುತ್ತೆ, ಫಿನಿಶಿಂಗ್ ಬರಲ್ಲ. 2ನೇ ಹಂತದಲ್ಲಿ ಕರ್ಕೊಳ್ತಾ ಇದೆ. ಈ ಥರ ತಿರುಗಿಸ್ತಾ ಇದೆ, ಎಲ್ಲ ಕಡೆ ಚೆನ್ನಾಗಿ ಗರಿಗರಿಯಾಗಿ ಬೆಂದು ಒಳ್ಳೆ ಕಲರ್ ಬರುತ್ತೆ. ಒಳಗಡೆನೂ ಹದವಾಗಿ ಬೇಯಬೇಕು. ಹ್ಯಾಂಡ್ ಆ್ಯಂಡ್ ಐ ಕೋಆರ್ಡಿನೇಷನ್ ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ. ವಡೆಗಳು ಸಿದ್ಧವಾಗಿವೆ. ವಿಶಿಷ್ಟ ರುಚಿಗಳನ್ನು ಆಸ್ವಾದಿಸಲು ಇಚ್ಛಿಸುವ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ವಿನಾಯಕನ ವಿನಯಪೂರ್ವಕ ನಮಸ್ಕಾರಗಳು. ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನಿವತ್ತು ನಮ್ಮ ರಾಜಧಾನಿ ಬೆಂಗಳೂರಿನ ಉತ್ರಳ್ಳಿ ಕೆಂಗೇರಿ ಮುಖ್ಯ ರಸ್ತೆ ಅಥವಾ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆಯಲ್ಲಿರುವಂತಹ ಉಡುಪಿ ಕೆಫೆಗೆ ಬಂದಿದ್ದೀನಿ. ಕಾರಣ ಇವರು ಅತ್ಯದ್ಭುತವಾಗಿ ಉದ್ದಿನ ವಡೆಗಳನ್ನು ಮಾಡ್ತಾರೆ. ಬನ್ನಿ, ಈ ಒಂದು ಸಂಚಿಕೆಯಲ್ಲಿ ಉಡುಪಿ ಕೆಫೆಯಲ್ಲಿ ಇವರು ಯಾವ ರೀತಿ ಉದ್ದಿನ ವಡೆಗಳನ್ನು ಸಿದ್ಧಪಡಿಸ್ತಾರೆ ಎನ್ನುವಂತಹ ಸಂಪೂರ್ಣ ಪ್ರಕ್ರಿಯೆಯನ್ನು ನೋಡೋಣ. ಚಂದ್ರಣ್ಣ ನಮಸ್ಕಾರ. ನಮಸ್ತೆ ಸರ್. ಈಗ ನಿಮ್ಮ ಹೋಟೆಲ್ನಲ್ಲಿ ಉದ್ದಿನ ವಡೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀರಾ? ಹಾಂ ಸರ್. ಭಟ್ರೆ, ಈಗ ಉದ್ದಿನ ವಡೆಗೆ ಉದ್ದಿನ ಬೇಳೆನ 2 ಸೇರು ನೆನೆ ಹಾಕ್ತಾ ಇದ್ದೀನಿ. ಓಕೆ. ನಾಳೆ ಬೆಳಿಗ್ಗೆ ರೆಡಿ ಆಗಬೇಕಲ್ಲ. 2 ಸೇರು. ಸೊ ಎಷ್ಟು ವಡೆಗೆ ಪ್ರಮಾಣಕ್ಕೆ? 60ರಿಂದ 120 ವಡೆ ಆಗುತ್ತೆ. 100-120 ವಡೆಗೆ ಆಗುತ್ತೆ. ಓಕೆ. ಇದಕ್ಕೆ ನೀರು ಆ್ಯಡ್ ಮಾಡ್ತೀನಿ. ಇದಕ್ಕೆ ನೀರು ಆ್ಯಡ್ ಮಾಡ್ತೀರಾ? ಹಾಂ, ನೆನೆ ಹಾಕಬೇಕು. ಸ್ವಚ್ಛವಾದ ಫಿಲ್ಟರ್ ನೀರನ್ನೇ ಬಳಸೋದು. ಹಾಂ, ಸ್ವಚ್ಛ ನೀರನ್ನು. ಯಾವುದೇ ಅಂತ ಆಗಲಿ ಸ್ವಚ್ಛ ನಮ್ಮ ನೀರು. ಉಡುಪಿ ಕೆಫೆಯಲ್ಲಿ ಬೆಳಿಗ್ಗೆ ಅದನ್ನು 3 ಸರಿ ತೊಳಿಬೇಕು. ಉದ್ದಿನ ಬೇಳೆ ಬೆಳಿಗ್ಗೆ ಇದನ್ನು ಹೀಗೆ ಬಿಟ್ಬಿಡೋದಲ್ಲ? ಹೀಗೆ ಬಿಟ್ಬಿಡೋದು. ಬೆಳಿಗ್ಗೆ 3 ಸರಿ ತೊಳಿ ವಾಶ್. ಓಕೆ. ಇವಾಗ ಹೀಗೆ ಬಿಟ್ಟು ಬೆಳಿಗ್ಗೆ 3 ಸರಿ ಚೆನ್ನಾಗಿ ತೊಳ್ಕೊಳ್ಬೇಕು. ಈಗ ಜಸ್ಟ್ ಮಿಕ್ಸ್ ಮಾಡಿರ್ಬೇಕು. ಸೊ ಒಂದು 6ರಿಂದ 8 ತಾಸು ಚೆನ್ನಾಗಿ ನೆನಿಬೇಕಾ ಇದು? ಹಾಂ, ನೆನಿಬೇಕು ಸರ್. ಆಯ್ತು, ಇದನ್ನ ಹಾಂ, ಓಕೆ ಸರ್. ಇದನ್ನ ಮುಚ್ಚಿ ಬಿಟ್ಬಿಡ್ತೀರಾ? ಹಾಂ, ಓಕೆ. 2ರಿಂದ 3 ಸರಿ ಚೆನ್ನಾಗಿ ಉದ್ದಿನ ಬೇಳೆ ತೊಳ್ಕೊಂಡಿದ್ದೀರಾ? ಹಾಂ, ತೊಳೆದಿದ್ದೀನಿ. ಇದು ಲಾಸ್ಟ್ ಒಂದು ಸರಿ ತೊಳಿತೀನಿ ಅಷ್ಟೇ. ಉದ್ದಿನ ವಡೆಗೆ ನೆನೆಸ್ಕೊಂಡಿರೋಂಥ ಉದ್ದಿನ ಬೇಳೆಗಳನ್ನು ಹಾಕೊಳ್ತಾ 2 kg ಗ್ರೈಂಡಿಂಗ್. 2 kg ಅಷ್ಟು ಹಾಕಿ. 2 kg ಇದೆಯಾ? ಹಾಂ. ಇದು ಪೂರ್ತಿ ನುಣ್ಣಾಗಬೇಕಾ ಅಥವಾ ಫುಲ್ ನೈಸ್ ಆಗಬೇಕು? ಫುಲ್ ನೈಸ್ ಆಗಬೇಕು. ಹೌದು, ತರಿತಾರೆ ಫುಲ್ ನೈಸ್ ಆದರೆ ವಡೆ ರುಚಿ ಬರುತ್ತೆ. ಹಾಂ, ಇಲ್ಲ ಚೆನ್ನಾಗಿ ಬರಲ್ಲ ವಡೆ. ಉದ್ದಿನ ಬೇಳೆ ಚೆನ್ನಾಗಿ ತೊಳೆದು ನೋಡಿ, ಚೆನ್ನಾಗಿ ತೊಳೆದು. ಓಕೆ. ನೆನೆಸ್ಕೊಂಡ್ಮೇಲೆ ಒಂದು 3-4 ಸರಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ವಡೆ ಹಿಟ್ಟು ಇವಾಗ ರೆಡಿಯಾಗಿದೆ. ಓಕೆ. ಪೂರ್ತಿ ನುಣ್ಣಗೆ ರುಬ್ಕೊಂಡಿದ್ದೀರಾ? ನುಣ್ಣಾಗಿದೆ. ಓಕೆ. ಆಫ್ ಮಾಡಿಬಿಡ್ತೀರಾ ಗ್ರೈಂಡರ್ನ? ತೆಗಿತೀನಿ. ಈಗ ಗ್ರೈಂಡರ್ನ ಆಫ್ ಮಾಡ್ಕೊಂಡಿದ್ದಾರೆ, ತೆಗಿತೀನಿ. ತಗೊಳ್ತಾ ಇದ್ದಾರೆ. ಸೊ ಇದಕ್ಕೆ ಹೆಚ್ಚಿನ ನೀರನ್ನು ಹಾಕಿರೋದಿಲ್ಲ. ಹಾಂ, ಜಾಸ್ತಿ ನೀರು ಕೊಡೋಣ. ಸ್ವಲ್ಪ ಅಷ್ಟೇ ಹಾಕಿರ್ತಾರೆ. ಹಾಗಾಗಿ ಇದು ಸರ್ರ ಅಂತ ಇಳಿದು ಬರಲ್ಲ ಗ್ರೈಂಡರಿಂದ. ಸ್ವಲ್ಪ ನಿಧಾನಕ್ಕೆ ಬರುತ್ತೆ. ಜಾಸ್ತಿ ಟೈಟ್ ಲೂಸ್ ಮಾಡೋಕಿಲ್ಲ. ಈ ಥರ ಇದ್ದರೆ ವಡೆ ಚೆನ್ನಾಗಿ ಬರುತ್ತೆ. ವಡೆ ಓಕೆ. ನೋಡಿ, ಬೆಂಡ್ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಹಂಗೆ ಹಿಟ್ಟು ಬೀಳ್ತಿದ್ದ ಹಾಗೇನೆ ಪಾತ್ರೆಗೆ ಹಿಂಗೆ ಲೈಟಾಗಿ ಡ್ಯಾನ್ಸ್ ಮಾಡ್ತಾ ಇದೆ ಅದು. ಹಾಂ, ಜಂಪ್ ಮಾಡ್ತದೆ. ವೀಕ್ಷಕರೇ, ಉದ್ದಿನ ವಡೆಗೆ ಹಿಟ್ಟು ಈಗ ಸಿದ್ಧವಾಗಿದೆ. ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಕಾಳುಮೆಣಸು, ಮೆಣಸಿನ್ಕಾಯಿ ಪೇಸ್ಟ್ ಮಾಡಿರೋದು, ಇಲ್ಲ ತರಿ ಹೆಚ್ಚಿ ಹಾಕ್ಬೋದು, ಇಲ್ಲ ಈ ಥರ ಪೇಸ್ಟ್ ಮಾಡಿ ಹಾಕ್ಬೋದು. ಓಕೆ. ಹೆಚ್ಚಿರೋ ಕಾಯಿ. ಓಕೆ. ಹಸಿ ಕೊಬ್ಬರಿ ಹೆಚ್ಕೊಂಡಿರೋಂಥದ್ದು. ಹಸಿ ಕೊಬ್ಬರಿ ಹೆಚ್ಚಿರೋದು, ಕೊತ್ತಂಬರಿ ಸೊಪ್ಪು. ಓಕೆ. ಇದು LG ಇಂಕ್ ಪೌಡರ್.
ಹಿಂಗೆ ಹಾಕ್ತೀರಾ? ಇದು ಕಂಪಲ್ಸರಿ ಹಾಕ್ಲೇಬೇಕು. ಹಾಂ ಹಾಂ. ಹಿಂಗೆ ಹಾಕೋದ್ರಿಂದ ವಡೆಯಲ್ಲಿ ಏನು ಒಳ್ಳೆ ಟೇಸ್ಟ್ ರುಚಿ ಬರುತ್ತೆ. ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಅಕ್ಕಿ ಹಿಟ್ಟು ಹಾಕೋಬೇಕು. ಅಕ್ಕಿ ಹಿಟ್ಟು ಅಕ್ಕಿ ಹಾಕ್ತೀರಾ? ಹಿಟ್ಟು. ಓಕೆ. ಅಕ್ಕಿ ಹಿಟ್ಟು ಅಂದಾಜು ಎಷ್ಟು ಬಿಟ್ರೆ? ಇದು ಒಂದು ಕೆ ಜಿಗೆ ಇದು 2 kg ಹಿಟ್ಟಿದೆ. ಹೌದು. ಇದಕ್ಕೆ 1.5 kg ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಓಕೆ. ಇದನ್ನು ಹದವಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ. ಹಾಂ. ಎಷ್ಟು ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಗರಿಗರಿಯಾಗಿ ವಡೆ ಬರುತ್ತೆ. ಓಹೋ. ಎಲ್ಲ ಒಂದೇ ಪ್ರಮಾಣದಲ್ಲಿರಬೇಕು. ಓಕೆ. ಅಕ್ಕಿ ಹಿಟ್ಟು ಮೇಯ್ನ್ ಅಕ್ಕಿ ಹಿಟ್ಟು ಇದಕ್ಕೆ. ಓಕೆ. ಸ್ವಲ್ಪ ಅಕ್ಕಿ ಹೆಚ್ಚು ಕಮ್ಮಿ ಹಿಟ್ಟು ಬಳಸೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತಾ? ಕ್ರಿಪ್ಸಿಯಾಗಿ ಚೆನ್ನಾಗಿ ಬರುತ್ತೆ, ಬಟ್ ಅತಿಯಾಗೂ ಹಾಕ್ಬಾರ್ದು. ಹಾಂ ಹಾಂ. ಸೊ ಮಧ್ಯದಲ್ಲಿ ಎಲ್ಲೂ ಕೂಡ ಒಣ ಹಿಟ್ಟು ಉಳಿಲಾರ್ದಂಗೆ ಚೆನ್ನಾಗಿ ಚೆನ್ನಾಗಿ ಕಲಿಸ್ಬೇಕು. ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ ಹಿಟ್ಟು ಸಾಕಾಗಿಲ್ಲ ಅಂದರೆ ಸ್ವಲ್ಪ ಹಾಕ್ಕೋಬೋದು. ಓಕೆ. 2 kg ಇರೋದ್ರಿಂದ ಹಾಂ. ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಎಕ್ಸ್ಟ್ರಾ ಹಾಕ್ಕೊತಾ ಇದ್ದೀನಿ. ಓಕೆ. ಒಂದಕ್ಕೊಂದ್ರಂತೆನೂ ಹಾಕೋಬೋದ್ರಾ? ಒಂದಕ್ಕೊಂದು ಓಕೆ. ನಾವು ಯಾವ ರೀತಿ ಗ್ರೈಂಡಿಂಗ್ ಮಾಡ್ತೀವಿ ಅದ್ರ ಅದ್ರ ಮೇಲೆ ಡಿಪೆಂಡ್. ಈಗ ನಾವು ಗ್ರೈಂಡಿಂಗ್ ಜಾಸ್ತಿ ಡ್ರೈ ಮಾಡಿ ರುಬ್ಕೊಂಡ್ರೆ ಹ್ಞೂ. ಅಷ್ಟಕ್ಕಷ್ಟು ಹಾಕೋಕ್ಕಾಗಲ್ಲ. ಓಕೆ. ಎಷ್ಟು ತೆಳು ಮಾಡ್ಕೊತೀವಿ ಅಷ್ಟು ಅಕ್ಕಿ ಹಿಟ್ಟನ್ನು ತೊಗೊಳುತ್ತೆ. ಸೊ ಸರಿಯಾದ ಹದ ಸಿಗೋವರೆಗೂ ನೀವು ಸ್ವಲ್ಪ ಸ್ವಲ್ಪ ಅಕ್ಕಿ ಅಕ್ಕಿ ಹಿಟ್ಟು ಹಿಟ್ಟು ಹಾಕ್ಕೊಳ್ಳೇಬೇಕು. ಸೊ ಸರಿಯಾದ ಹದ ಸಿಕ್ಕಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಬಿಟ್ರೆ? ತೋರಿಸ್ತೀವಿ. ಈ ಹದ ಬಂದಾಗ ನಾವು ಗ್ರಿಪ್ಸಿಯಾಗಿ ಚೆನ್ನಾಗಿ ಬರುತ್ತೆ. ಓಕೆ. ಇದನ್ನು ನಾವು ಚೆನ್ನಾಗಿ ಈ ಥರ ಓಕೆ. ಮಿಕ್ಸ್ ಮಾಡ್ಕೊಬೇಕು. ಹೊಡಿಬೇಕು. ಆವಾಗ ಮಿಕ್ಸ್ ಮಾಡಿದಾಗ ಅಕ್ಕಿ ಹಿಟ್ಟಿದೆ ಆಗಲಿ ಯಾವುದೇ ಉಂಡೆ ಉಳಿಯಲ್ಲ, ಹಾಂ ಹಾಂ. ಕ್ಲೀನಾಗಿ ಮ್ಯಾಶ್ ಆಗುತ್ತೆ ಎಲ್ಲ. ಓಕೆ. ಈ ಥರ ಬರಬೇಕು. ಈ ಥರ ಬಂದಾಗ ವಡೆ ಕ್ಲೀನಾಗಿ ಗ್ರಿಪ್ಸಿಯಾಗಿ ಗರಿಗರಿಯಾಗಿ ಬರುತ್ತೆ. ಓಕೆ. ಮಿಕ್ಸ್ ಆಗಿದೆ. ಓಕೆ. ವಡೆ ಹಿಟ್ಟು ಇವಾಗ ರೆಡಿ ಆಯಿತು. ರೆಡಿ ಆಗಿದೆ. ಇದನ್ನು ಈ ಥರ ಲೆವೆಲ್ ಮಾಡಿ ಇಟ್ಕೊಂಡು ಓಕೆ. ಯಾವಾಗ ಯಾವಾಗ ಬೇಕೋ ಅವಾಗ ಕರ್ಕೊಳ್ಳೋದು. ಎಣ್ಣೆ ಫುಲ್ಲು ಪವರ್ ಕಾದಿರಬೇಕು. ಇದನ್ನು ಕ್ಲೀನಾಗಿ ಈ ಥರ ಮಾಡ್ಕೋಬೇಕು. ಓಕೆ. ಈ ಥರ ಸೆಂಟ್ರಲ್ಲಿ ಹೋಲ್ ಮಾಡಿ ಈ ಥರ ಹಾಕಬೇಕು. ಇದು ಹಾಕಿದಾಗ ಈ ಥರ ನೊರೆ ಬರಬೇಕು. ಓಕೆ. ಆವಾಗ ಒಂದು ಪ್ರಮಾಣದಲ್ಲಿ ಆಯಿಲು ಕಾದಿದೆ ಹಾಕಿದ ತಕ್ಷಣ ಮೇಲೆ ಬರಬೇಕು. ಹಾಕಿದ ತಕ್ಷಣ ಮೇಲೆ ಬರುತ್ತೆ. ನಾವು ಕೈಯಲ್ಲಿ ಎಷ್ಟು ಈ ಥರ ಮಾಡ್ತೀವಿ ಹಾಂ. ಅಷ್ಟು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸೊ ಕೈಯೆಲ್ಲ ಈ ಥರ ಇದು ಮಾಡ್ಕೊಂಡ್ರೆ ಹಾಂ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಫಿನಿಶಿಂಗು, ಶೈನಿಂಗು ಮೇಯ್ನು. ಇದು ರುಬ್ಬೋದು ಮೇಯ್ನು. ಹಾಂ. ಗ್ರೈಂಡ್ರಲ್ಲಿ ಎಷ್ಟು ಚೆನ್ನಾಗಿ ರುಬ್ಬಿ ಒದಗಿಸಿ ತೆಗಿತೀವಿ ಓಕೆ. ಅಷ್ಟು ಗರಿಗರಿಯಾಗಿ ಬರುತ್ತೆ. ಇದನ್ನು ಹಾಫ್ ಆಯಿಲ್ ಮಾಡ್ಕೊಂಡು ತಕ್ಕೋಬೇಕು. ಓ, 2 ರೌಂಡಲ್ಲಿ ಫ್ರೈ ಮಾಡ್ಕೊಳ್ತೀರಾ? 2 ರೌಂಡಲ್ಲಿ ಬೇಯಿಸಿದ್ರೆ ಗರಿಗರಿಯಾಗಿ ಒಳಗೆಲ್ಲ ಕ್ಲೀನಾಗಿ ಬೇಯ್ತದೆ. ಹಾಂ ಹಾಂ. ಈ ಒಂದೇ ರೌಂಡಲ್ಲಿ ಬೇಯಿಸ್ತೀವಿ ಅಂದರೆ ಓಕೆ. ಕ್ಲೀನಾಗಿ ಗ್ರಿಪ್ಸಿಯಾಗಿ ಬರಲ್ಲ. ಓಕೆ. ಸೊ ಒಳಗಿನವರೆಗೂ ಬೇಯಬೇಕು ಹದವಾಗಿ ಅಂತಂದರೆ 2 ರೌಂಡಲ್ಲೇ ಬೇಯಬೇಕು. ಈ ಥರ ಕೆಂಪಾದಾಗ ಎತ್ಬಿಟ್ಟು ಸೈಡಿಗೆ ಹಾಕೋಬೇಕು. ಓಕೆ. ಇದೆಲ್ಲ ಈ ಥರ ಹಾಫ್ ಆಯಿಲ್ ಆಗಿದೆ. ಹಾಂ. ಇದನ್ನೆಲ್ಲ ಸೈಡಿಗೆ ಹಾಕ್ತೀವಿ. ಮೇಯ್ನ್ ಇದಕ್ಕೆ ಎಣ್ಣೆ ಮೇಯ್ನು. ಎಣ್ಣೆ ಹದವಾಗಿರಬೇಕು, ಕರೆಕ್ಟಾಗಿ ಲೆವೆಲ್. ಒಳ್ಳೆ ಕ್ವಾಲಿಟಿ ಎಣ್ಣೆ ಇರಬೇಕು. ಒಳ್ಳೆ ಕ್ವಾಲಿಟಿ, ಒಂದು ಮೀಡಿಯಮ್ ಕಾವು. ಸೊ ಆಗಾಗ ಕೈಯನ್ನು ನೀರಲ್ಲೇ ಎತ್ಕೊಳ್ತೀರಾ? ಇಲ್ಲ ಅಂದರೆ ಕೈ ಅಂಟ್ಕೊಂಬಿಡುತ್ತೆ, ಫಿನಿಶಿಂಗ್ ಬರಲ್ಲ. ನೀರಲ್ಲಿ ಎತ್ಕೊಳೋದ್ರಿಂದ ಒಡೆಟ್ ಈ ಥರ ಎತ್ತಾಕಿದ್ರೆ ಕೈಯಿಂದ ಮೇಲೆ ಬರ್ತದೆ. ಒಂದ್ಸರಿ ನೀರಿಗೆ ಎದ್ದರೆ ನಾವು ಒಂದು 5-6 ವಡೆ ಹಾಕ್ತೀವಿ. ಹಾಂ.
ಹಾಫ್ ಆಯಿಲ್ ಮಾಡುವಾಗ ಎರಡು ಸೈಡು ನಾವು ಒಂದೇ ಕಲರ್ ಮಾಡ್ಕೋಬೇಕು. ಓಕೆ. ಸೊ ಮೊದಲನೇ ಸರಿ ಫ್ರೈ ಮಾಡ್ಕೊಳ್ಳೋವಾಗ ಎರಡೂ ಕಡೆನೂ ಒಂದೇ ಕಲರ್ ಹೊಡೆ ಇರಬೇಕು. ಓಕೆ. ಆವಾಗ ನಾವು ಇನ್ನೊಂದು ಟ್ರಿಪ್ ಹಾಕಿದಾಗ ಒಂದು ಕಲರ್ ಬರುತ್ತೆ ಎಲ್ಲ. ಕರೆಕ್ಟ್. ಎಲ್ಲ ಆಗಿದೆ ಇದು. ಸೊ ಕಲರು ಚೆನ್ನಾಗಿ ಬರಬೇಕು, ಚೆನ್ನಾಗಿ ಬೇಯಲೂಬೇಕು, ಚೆನ್ನಾಗಿ ಬೇಯಬೇಕು. ಎಲ್ಲವೂ ಮುಖ್ಯ. ಎಲ್ಲದೂ ಮುಖ್ಯ. ಶೇಪು ಚೆನ್ನಾಗಿ ಬರಬೇಕು, ಫಿನಿಶಿಂಗ್ ಚೆನ್ನಾಗಿ ಬರಬೇಕು. ನಾವು ನೀರಿಗೆ ಎದ್ದಿದೆ ಹಂಗೆ ಹಾಕ್ತೀವಿ ಅಂದರೆ ಹಾಂ, ಈ ಥರ ಗಂಟು ಥರ ಬಂದ್ಬಿಡುತ್ತೆ. ಓಕೆ. ಕೈಯಲ್ಲಿ ಹಿಟ್ಟು ಉಳ್ಕೊಂಡಾಗ ಎಷ್ಟು ಕ್ಲೀನಾಗಿ ಫಿನಿಶಿಂಗ್ ಮಾಡ್ತೀವಿ ಅಂದರೆ ಈ ಥರ ಓಕೆ. ಫಿನಿಶಿಂಗ್ ಬರುತ್ತೆ. ಸೊ ಇಲ್ಲಿ ಕರಿಯೋದಕ್ಕೆ ಪ್ಯೂರ್ ಸನ್ಫ್ಲವರ್ ಆಯಿಲ್ನೇ ಬಳಸ್ತಾರೆ. ಸೊ ಬಾಣಲೆ ದಿನಂಪ್ರತಿ ಮತ್ತು ವರ್ಷಾನುಗಟ್ಟಲೆ ನಿರಂತರವಾಗಿ ಬಳಕೆ ಆಗ್ತಾ ಬರ್ತಾ ಇರೋದ್ರಿಂದ ಅದು ಸ್ವಲ್ಪ ಕಪ್ಪು ಬಣ್ಣಕ್ಕೆ ತಿರುಗಿರುತ್ತೆ ಅಷ್ಟೇ. ಬಿಟ್ಟರೆ ಡೈಲಿ ಫ್ರೆಶ್ ಎಣ್ಣೆ ಮಾತ್ರ ಪ್ರತಿ ದಿವಸ ಫ್ರೆಶ್ ಸನ್ಫ್ಲವರ್ ಆಯಿಲ್ನೇ ಬಳಸೋದು. ಗ್ರಾಹಕರು ಯಾವುದೇ ಸಮಯದಲ್ಲಿ ಯಾವುದೇ ದಿನ ಬಂದು ನೋಡ್ಕೋಬೋದು. ಎಣ್ಣೆ ಕಾದಿದೆ, ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ. ಹಾಂ. ಸೊ ಎರಡನೇ ಹಂತದಲ್ಲಿ ಕರ್ಕೊಳ್ತಾ ಇದೆ. ಹಾಂ. ಸೊ ಈ ಥರ ಕೈ ಆಡಿಸ್ಬೇಕ್ರಾ? ಈ ಥರ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಒಂದೇ ಸೈಡ್ ಕಪ್ಪು ಆಗ್ಬಿಡುತ್ತೆ. ಹಾಂ. ಈ ಥರ ತಿರುಗಿಸ್ತಾ ಇದ್ದರೆ ಎಲ್ಲ ಕಡೆ ಚೆನ್ನಾಗಿ ಗರಿಗರಿಯಾಗಿ ಬೆಂದು ಒಳ್ಳೆ ಕಲರ್ ಬರುತ್ತೆ. ನಾವು ಈ ಥರ ಏನು ಮಾಡಲಿಲ್ಲ ಅಂದರೆ ಇದು ಹೆಂಗಿರುತ್ತೆ ಹಂಗೆ ಕಲರ್ ಇರ್ತದೆ. ಸೊ ಒಂದೇ ಕಡೆ ಬೆಂದ್ಬಿಡು. ಒಂದೇ ಕಡೆ ಇದಾಗ್ಬಿಡುತ್ತೆ. ಸೊ ಮೇಲ್ಗಡೆನೂ ಕ್ರಿಸ್ಪಿಯಾಗಿ ಬರಬೇಕು, ಒಳಗಡೆನೂ ಹದವಾಗಿ ಬೇಯಬೇಕು ವಡೆ. ಈ ಥರ ಕಲರ್ ಬಂದಿದ್ದು ವಡೆನ ಮಧ್ಯದಲ್ಲಿ ಎತ್ತಾಕಂತ ಇರಬೇಕು. ಓಕೆ. ಇಲ್ಲ ಅಂದರೆ ಕಪ್ಪಾಗ್ಬಿಡುತ್ತೆ. ಓಕೆ. ಆ ಕಲರಿಗೆ ಬಂತು ಅಂದರೆ ರೆಡಿ ಆಗಿದೆ ಅಂತ. ಕಲರಿಗೆ ಬಂದರೆ ರೆಡಿ ಆಗಿದೆ ಅಂತ. ಅದಕ್ಕಿಂತ ಜಾಸ್ತಿ ಏರ್ ಬೇಯಿಸ್ಬಿಟ್ರೆ ರುಚಿ ಹಾಳಾಗ್ಬಿಡುತ್ತೆ. ಹಾಂ, ಕೈ ಬರುತ್ತೆ. ಓಕೆ. ತಿನ್ನೋಕ್ಕೆ ಟೇಸ್ಟ್ ಇದೆ. ಸೊ ಪ್ರತಿ ಹಂತದಲ್ಲೂ ಇದನ್ನು ಕರ್ಕೊಳ್ಳೋವಾಗ ಫುಲ್ ಹೈ ಫ್ಲೇಮೇ ಇಟ್ಕೊಂಡಿದ್ರಿ ಅಲ್ವಾ ಭಟ್ರೆ? ಹಾಂ, ಹೈ ಫ್ಲೇಮ್ ಇಟ್ಕೊಂಡು ಮಾಡೋದೇನಿಗೆ ಅಂದರೆ ಆಯಿಲ್ ಕುಡಿಯೋಲ್ಲ. ಹಾಂ ಹಾಂ. ಆಯಿಲ್ನ ಎಳೆಯಲ್ಲ. ಓಕೆ. ನಾವು ಕಾವು ಎಣ್ಣೆ ಜಾಸ್ತಿ ಕಾವಿಲ್ಲ ಅಂದರೆ ಆಯಿಲ್ ಜಾಸ್ತಿ ಕುಡಿತೇವೆ. ಓಕೆ. ಕೈಗೆಲ್ಲ ಎಣ್ಣೆ, ತಿನ್ನುವಾಗ ಒಡೆಗೆ ಎಣ್ಣೆ, ಬಾಯಿಗೆಲ್ಲ ಎಣ್ಣೆ ಬರುತ್ತೆ. ಇದು ಆಲ್ಮೋಸ್ಟ್ ಆಗಿದೆ. ಆಗಿದವ್ರಾ? ಓಕೆ, ಆಗಿದೆ ಎಲ್ಲ. ಒಂದು ಸೊ ಈ ಬ್ಯಾಚಲ್ಲಿ ಎಲ್ಲವೂ ಒಂದೇ ಸಮ ಬೆಂದಿದ್ದಾವೆ, ಹಾಗಾಗಿ ಎಲ್ಲ ಒಟ್ಟಿಗೆ ತಗೊಳ್ತೀರಾ? ಎಲ್ಲ ತೆಗಿತೀನಿ. ಅವೆಲ್ಲ ಒಂದು ಕಲರ್ ಇದೆ. ಓಕೆ. ಸೊ ನಿರಂತರವಾಗಿ ಕಣ್ಣಿಟ್ಟಿರಬೇಕು ಅವುಗಳ ಮೇಲೆ ನೀವು. ಹ್ಯಾಂಡ್ ಆ್ಯಂಡ್ ಐ ಕೋಆರ್ಡಿನೇಷನ್ ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ, ಬರೀ ಕ್ರೀಡೆಗಳಲ್ಲಷ್ಟೇ ಅಲ್ಲ. ಸೊ ಇದು ಕೂಡ ಯಾವುದೇ ಒಂದು ಕ್ರೀಡೆಗೂ ಕಡಿಮೆ ಇಲ್ಲ. ಸೊ ಈಗ ವಡೆಗಳು ಸಿದ್ಧವಾಗಿವೆ. ಇದು ಟ್ರೈಗೆ ಹಾಕ್ಬಿಟ್ಟು ಲೈವ್ ಕೊಡ್ತೀವಿ. ಎಸ್. ಉದ್ದಿನ ವಡೆ ಈಗ ಸಿದ್ಧಗೊಂಡು ಮುಂದೆ ಕೌಂಟರಲ್ಲಿ ಸೇಲ್ಸ್ಗೆ ಹೋಗ್ತಾ ಇವೆ. ಗ್ರಾಹಕರ ಕೈ ಸೇರಲಿವೆ ಕೆಲವೇ ಕ್ಷಣಗಳಲ್ಲಿ. ಸೊ ವೀಕ್ಷಕರೇ, ಇಷ್ಟೊತ್ತು ಉಡುಪಿ ಕೆಫೆಯಲ್ಲಿ ಯಾವ ರೀತಿ ಉದ್ದಿನ ವಡೆಯನ್ನು ಸಿದ್ಧಪಡಿಸ್ತಾರೆ ಎನ್ನುವಂತಹ ಪ್ರಕ್ರಿಯೆಯನ್ನು ನೋಡ್ತಾ ಇದ್ವಿ. ಬನ್ನಿ ಈಗ ನಿಮಗೋಸ್ಕರ ಇಲ್ಲಿಯ ವಡೆ ಯಾವ ರೀತಿ ರುಚಿಸುತ್ತೆ ಅಂತ ತಿಂದುಬಿಟ್ಟು ತಮಗೆ ತಿಳಿಸ್ತೇನೆ. ಮೇಲ್ನೋಟಕ್ಕಂತೂ ಈ ಉದ್ದಿನ ವಡೆ ಸಖತ್ ಅಟ್ರಾಕ್ಟಿವ್ ಆಗಿ ಕಂಡು ಬರ್ತಾ ಇದೆ, ಬಿಸಿ ಬಿಸಿಯಾಗೂ ಇದೆ. ಮತ್ತು ತಾವು ನೋಡಬಹುದು ಮೇಲಿನಿಂದ ಇದು ಸಖತ್ ಕ್ರಿಸ್ಪಿಯಾಗಿ ಕಂಡು ಬರ್ತಾ ಇದೆ. ಬನ್ನಿ ಈಗ ನಾನು ಇದನ್ನು ಚಟ್ನಿ ಹಾಗೆ ಸಾಂಬಾರು ರೊಟ್ಟಿಗೆ ತೊಗೊಂಡಿದ್ದೀನಿ. ತಿಂದುಬಿಟ್ಟು ಇದರ ರುಚಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸೊ ಮೇಲ್ಗಡೆಯಿಂದ ಇದು ಸಖತ್ ಕ್ರಿಸ್ಪಿಯಾಗಿದೆ, ಅತ್ಯದ್ಭುತವಾಗಿ ರುಚಿಸ್ತಾ ಇದೆ, ಬಿಸಿ ಬಿಸಿಯಾಗಿದೆ. ಹಾಗೆ ಇದು ಒಳಗಿನವರೆಗೂ ಹದವಾಗಿ ಬೆಂದಿರೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಮತ್ತು ಒಳ್ಳೆ ಗುಣಮಟ್ಟದ ಉದ್ದಿನ ಬೇಳೆಯನ್ನು ಇವರು ಬಳಸಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇದರ ರುಚಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನಾನು ನಾಲ್ಗೆ ಚಪ್ಪರಿಸ್ಕೊಂಡು ತಿನ್ಬಹುದು ರೀ. ಮತ್ತು ಇದಕ್ಕೆ ಹಾಕಲಾಗಿರುವಂತಹ
ಕಾಳುಮೆಣಸು, ಕೊಬ್ಬರಿ ಎಲ್ಲವೂ ಅಲ್ಲೊಂದಿಲ್ಲೊಂದು ಬಾಯಿಗೆ ಸಿಗ್ತಾ ಇದೆ. ಬನ್ನಿ ಈಗ ಸ್ವಲ್ಪ ಸಾಂಬಾರಲ್ಲಿ ಹತ್ಕೊಂಡು ತಿಂದು ನೋಡೋಣ. ಸೊ ವಡೆ ಯಾವ ರೀತಿ ಇರಬೇಕು ಅಂತಂದರೆ ಸಾಂಬಾರಲ್ಲಿ ಹಾಕಿದಾಗ ಅದು ಸಾಂಬಾರನ್ನು ಚೆನ್ನಾಗಿ ಹೀರ್ಕೋಬೇಕು, ಜೊತೆಗೆ ತನ್ನತನವನ್ನು ಅದು ಬಿಟ್ಕೊಡ್ಬಾರ್ದು. ಅಂತಂದರೆ ಸಾಂಬಾರನ್ನು ಒಂದು ಸ್ವಲ್ಪ ಹೀರ್ಕೊಂಡು ಸಾಂಬಾರು ರುಚಿನೂ ಕೊಡಬೇಕು, ಜೊತೆಗೆ ಅದರ ಕ್ರಿಸ್ಪಿನೆಸ್ಸು, ಉದ್ದಿನ ವಡೆಯ ತನ್ನದೇ ಆದಂತಹ ಟೇಸ್ಟು ಇದೆಲ್ಲವೂ ಬರಬೇಕು. ಅಷ್ಟೇ ಅದ್ಭುತವಾಗಿ ಇದು ರುಚಿಸ್ತಾ ಇದೆ ಸಾಂಬಾರೊಟ್ಟಿಗೆ. ಸೊ ಹಸಿರು ಮೆಣಸಿಕಾಯನ್ನು ಇವರೇನು ಹಾಕಿದ್ರಲ್ಲ ಅದು ಕೂಡ ಬಾಯಿಗೆ ಸಿಕ್ಕಿದಾಗ ಖಾರ ಅಂತ ಅನಿಸುತ್ತೆ, ಆದರೆ ರುಚಿ ಕೂಡ ಅನಿಸುತ್ತೆ. ವಾವ್. ಸೊ ಚಟ್ನಿ ಜೊತೆಗೂ ಕೂಡ ಈ ಉದ್ದಿನ ವಡೆ ಚೆನ್ನಾಗಿ ರುಚಿಸ್ತಾ ಇದೆ. ಮತ್ತು ಇವರು ಚಟ್ನಿಯನ್ನು ಒಂದು ಸ್ವಲ್ಪ ನೀರಾಗಿ ಮಾಡಿಕೊಟ್ಟಿದ್ದಾರೆ, ಇದಕ್ಕೆ ಚೆನ್ನಾಗಿ ಹತ್ತಲಿ ಅಂತ. ಚೆನ್ನಾಗಿ ಹತ್ತುತ್ತಾ ಇದೆ ಈ ಒಂದು ವಡೆಗೆ. ಸೊ ಮಾತಾಡ್ತಾ ನಾನು ಗುಳುಮ್ ಅಂತ ಒಂದು ಉದ್ದಿನ ವಡೆನ ಸ್ವಾಹ ಮಾಡಿಬಿಟ್ಟೆ. ಯಾಕೆ ಅಂತಂದರೆ ಈ ಉದ್ದಿನ ವಡೆ ಅಷ್ಟು ಚೆನ್ನಾಗಿದೆ. ಸೊ ಇಲ್ಲಿಗೆ ಬಂದಾಗ ನೀವು ಕೂಡ ಇಲ್ಲಿ ಸಿಗುವಂತಹ ರುಚಿಯಾದ ಉದ್ದಿನ ವಡೆಯನ್ನು ಸವಿದು ನೋಡೋದನ್ನು ಮರಿಬೇಡಿ. ಟೇಸ್ಟ್ಗೆ ತುಂಬಾ ಫೇಮಸ್ಸೇ ಇದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಇಲ್ಲಿಗೆ ಹೋಗ್ಬೇಕಾದ್ರೆ ಅಂದಿವೆ ಯಾವಾಗಾದರೂ ಬಂದೇ ಇರ್ತೀವಿ. ಇಲ್ಲಿ ತುಂಬ ಚೆನ್ನಾಗಿದೆ, ಹೋಮ್ಲಿ ಫುಡ್ ಅನ್ಸುತ್ತೆ ನನಗೆ. ಸೊ ಮನೇಲಿ ಮಾಡಿದ ಥರನೇ ಇರುತ್ತೆ. ಇಡ್ಲಿಯ ರುಚಿ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್? ಇಡ್ಲಿ ಸೂಪರ್ ಸಾಫ್ಟ್ ಆಗಿದೆ. ಓಕೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ಇಲ್ಲಿ ಬನ್ನು ವಡೆ ಇಷ್ಟ ಆಗುತ್ತೆ. ನಿಮ್ಮ ಪರ್ಸ್ನಲ್ ಫೇವ್ರೇಟ್ ಇಲ್ಲಿ ಸಿಗುವಂತಹ ಉದ್ದಿನ ವಡೆ. ಯಾ, ಓಕೆ. ಥ್ಯಾಂಕ್ ಯು ಮ್ಯಾಮ್, ಹ್ಯಾಪಿ ಈಟಿಂಗ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ಈ ಒಂದು ಸಂಚಿಕೆಯಲ್ಲಿ ಬೆಂಗಳೂರಿನ ಉಡುಪಿ ಕೆಫೆಗೆ ಬಂದುಬಿಟ್ಟು ಇವರು ಯಾವ ರೀತಿ ಉದ್ದಿನ ವಡೆಗಳನ್ನು ಸಿದ್ಧಪಡಿಸ್ತಾರೆ ಎನ್ನುವಂತಹ ಸಂಪೂರ್ಣ ಪ್ರಕ್ರಿಯೆಯನ್ನು ನೋಡಿದ್ವಿ. ಜೊತೆಗೆ ನಾನು ಉದ್ದಿನ ವಡೆಯನ್ನು ತಿಂದುಬಿಟ್ಟು ಯಾವ ರೀತಿ ರುಚಿಸುತ್ತೆ ಅಂತ ಕೂಡ ತಮಗೆ ತಿಳಿಸಿದ್ದೀನಿ. ನಿಮಗೂ ಕೂಡ ಅವಕಾಶ ಸಿಕ್ಕಾಗ ಒಮ್ಮೆ ನೀವು ಕೂಡ ಉಡುಪಿ ಕೆಫೆಗೆ ಬಂದುಬಿಟ್ಟು ಇಲ್ಲಿ ಸಿಗುವಂತಹ ರುಚಿಯಾದ ತಿಂಡಿಗಳನ್ನು ತಿಂದು ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಇನ್ನೂ ಕೂಡ ತಾವು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡ್ತಾ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.